ಸಿ.ಟಿ. ರವಿಯವರು ಮೊನ್ನೆ ಬೆಳಗಾವಿಯಲ್ಲಿ 4 ಜಿಲ್ಲೆಗಳಲ್ಲಿ ಸುತ್ತಿಸಿದಂತಹ ಸಂದರ್ಭದಲ್ಲಿ ಆ ರಾತ್ರಿಯಂದು ಕಾಂತಾರ ಅವತಾರವನ್ನು ಕೂಡ ತಾಳಿದ್ರಂತೆ. ಹಳೇ ಸಿ.ಟಿ. ರವಿಯ ರೀತಿಯಲ್ಲೂ ಕೂಡ ಪೊಲೀಸರ ಎದುರುಗಡೆ ಅವರು ತನ್ನ ವರಸೆಯನ್ನು ತೋರಿಸ್ಬೇಕಾಯ್ತಂತೆ. ಮತ್ತು ಇಷ್ಟೆಲ್ಲ ಆದಮೇಲೆ ಸಿ.ಟಿ. ರವಿಯವರ ಯಾವ್ಯಾವ ಸ್ವರೂಪದಲ್ಲಿ ಪೊಲೀಸರು ನಡೆಸ್ಕೊಂಡಿದ್ರು ಅನ್ನೋದರ ಬಗ್ಗೆ ಬಹಳ ವಿವರವಾಗಿ ಇವತ್ತು ಸಿ.ಟಿ. ರವಿ ಹೇಳಿದ್ರು. ಸುವರ್ಣಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಅವಾಚ್ಯ ಪದ ಬಳಸಿ ಸಿ.ಟಿ. ರವಿ ನಿಂದಿಸಿದ್ರು ಅಂತ ಹಂಗಾಮಾನೇ ನಡೆದೋಯ್ತು. ಗುರುವಾರ ಶುರುವಾದ ಗಲಾಟೆ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಯಾಕಂದ್ರೆ ಸಿ.ಟಿ. ರವಿ ಮಹಿಳೆಯನ್ನ ತುಚ್ಛವಾಗಿ ನಿಂದಿಸಿದ್ರು ಅಂತ ಕಾಂಗ್ರೆಸ್ ಕಲಿಗಳೆಲ್ಲ ಸಿಟ್ಟಾಗ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರೆಲ್ಲ ಸಿ.ಟಿ. ರವಿ ಅವರನ್ನ ಪೊಲೀಸರು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಕೊಲ್ಲಲು ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲ ಮಂತ್ರಿಗಳು ಸಂಚು ರೂಪಿಸಿದ್ರು ಅನ್ನೋ ಗಂಭೀರ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ನಿನ್ನ ಕತೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿ ಬಾರೋ ಇಲ್ಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂತು. ಇದೊಂದು ವ್ಯವಸ್ಥಿತವಾದಂಥ ಸಂಚು. ಪೊಲೀಸ್ ಸ್ಟೇಷನ್ ಅಲ್ಲೇ ಸಿ.ಟಿ. ರವಿ ಅವರ ಮೇಲೆ ಹಲ್ಲೆ ನಡೀತದೆ, ಪೊಲೀಸ್ ಅವರಿಂದನೇ ಹಲ್ಲೆ ನಡೀತದೆ. ನಿನ್ನೆ ಹೈಕೋರ್ಟ್ ಸಿ.ಟಿ. ರವಿ ಬಿಡುಗಡೆಗೆ ಸೂಚನೆ ಕೊಟ್ಟ ಮೇಲೆ ಬಿಜೆಪಿ ನಾಯಕರೆಲ್ಲ ಸಾಲು ಸಾಲು ಆರೋಪ ಮಾಡಿದ್ರು. ಸಿ.ಟಿ. ರವಿ ಅವರನ್ನ ಇಡೀ ರಾತ್ರಿ ಸುತ್ತಾಡಿಸಿದ್ದಾರೆ. 3 ಜಿಲ್ಲೆಗಳಲ್ಲಿ 500 ಕಿಲೋಮೀಟರ್ ಬರೋಬ್ಬರಿ 11 ಗಂಟೆ ರೌಂಡ್ಸ್ ಹಾಕಿಸಿದ್ದಾರೆ. ಊರು, ಕೇರಿ, ಕಬ್ಬಿನಗದ್ದೆ, ಕ್ರಷರ್ ಜೊತೆಗೆ ನಿರ್ಜನ ಪ್ರದೇಶಕ್ಕೆಲ್ಲ ಕರ್ಕೊಂಡು ಹೋಗಿ ಹಿಂಸೆ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಿಸಿದ್ರು. ಕೊನೆಗೆ ಸಿ.ಟಿ. ರವಿ ತಡರಾತ್ರಿ ಬೆಂಗಳೂರು ಮನೆಗೆ ಬಂದು ರೆಸ್ಟ್ ಮಾಡಿದ್ರು. ಇವತ್ತು ಸಿ.ಟಿ. ರವಿ ಬೆಳಿಗ್ಗೆ ಬಿಜೆಪಿ ಕಚೇರಿಗೂ ಬಂದ್ರು. ಮಹಿಳೆಯನ್ನ ನಿಂದಿಸಿದ್ದ ಆರೋಪ ಹೊತ್ತಿರುವ ಸಿ.ಟಿ. ರವಿಗೆ ಭರ್ಜರಿ ಸ್ವಾಗತಾನೂ ಸಿಕ್ತು. ಹೂಮಳೆನೂ ಸುರಿಸಿ ವೆಲ್ಕಮ್ ಮಾಡಿದ್ದು ಮಹಿಳೆಯ ಜಾತಿ ಹಿಡಿದು ಅವಮಾನಿಸಿದ್ದ ಕೇಸ್ನಲ್ಲಿ ಆರೋಪಿಯಾಗಿರುವ ಮುನಿರತ್ನ. ಸಿ.ಟಿ. ರವಿ ಅವರನ್ನ ಥೇಟ್ ಸಿನಿಮಾ ಹೀರೋ ಥರ ಮುನಿರತ್ನ ಬಿಜೆಪಿ ಕಚೇರಿಗೆ ಬರಮಾಡಿಕೊಂಡ್ರು. ಅದ್ಧೂರಿಯಾಗಿ ಹಾರ ಹಾಕಿ ಸಿ.ಟಿ. ರವಿಯನ್ನ ಮುನಿರತ್ನ ಸ್ವಾಗತಿಸಿದ್ರು. ಅದೇ ಹಾರಕ್ಕೆ ಮುನಿರತ್ನನೂ ಕೊರಳು ಕೊಟ್ರು. ಆದ್ರೆ ಮುನಿರತ್ನ ಹಾರಕ್ಕೆ ಕೊರಳು ಕೊಡ್ತಿದ್ದಂತೆ ಸಿ.ಟಿ. ರವಿ ಹಾರ ತೆಗೆದು ಹೊರಟರು. ಬಿಜೆಪಿ ಕಚೇರಿಗೆ ಬಂದ ಸಿ.ಟಿ. ರವಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನನೂ ಮಾಡಿದ್ರು. ಆಮೇಲೆ ಸಿ.ಟಿ. ರವಿ ಮಾತಿಗಿಳಿದ್ರು. ಪರಿಷತ್ನಲ್ಲಿ ಶುರುವಾದ ಪ್ರತಿಭಟನೆಯಿಂದ ಹಿಡಿದು ಹೆಬ್ಬಾಳ್ಕರ್ ಆಪ್ತರು ಹಲ್ಲೆಗೆ ಪ್ರಯತ್ನಿಸಿದವರೆಗೂ, ಪೊಲೀಸರು ಬಂಧನ ಮಾಡಿದ್ರಿಂದ ಹಿಡಿದು ಬೆದರಿಕೆ ಹಾಕಿದವರೆಗೂ, ಪೊಲೀಸರೇ ರಕ್ತ ಬರುವಂತೆ ಹೊಡೆದ್ರು ಅನ್ನೋ ಮಾತಿಂದ ಶುರುವಾಗಿ ಮಂತ್ರಿಗಳ ಕೈವಾಡದವರೆಗೂ ಸಿ.ಟಿ. ರವಿ ವಿವರವಾದ ಉತ್ತರ ಕೊಟ್ರು. ನಾನು ಅವರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಯುತವಾಗಿ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ದೀನಿ. ಏನ್ ಲಕ್ಷ್ಮಕ್ಕ ಇವತ್ತು ವಿಶೇಷವಾದ ಕಳೆ ಬಂದಿದೆ ಅಂತ ಆಗಾಗ ತಮಾಷೆ ಮಾಡಿದ್ದೀನಿ. ಕಾರಿಡಾರ್ ಇಂದ ಹೊರಗೆ ಬರ್ಬೇಕಾದ್ರೆ ಆಮೇಲೆ ನಂಗೆ ಗೊತ್ತಾಯ್ತು, ಒಂದು 3-4 ಜನ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು. ನಿನ್ ಕೊಲೆ ಮಾಡ್ತೀವಿ, ನಿನ್ನ ಹೆಣನ್ ಕಳಿಸ್ತೀವಿ, ನಿನ್ ಪೀಸ್ ಮಾಡಿ ಹಾಕ್ತೀವಿ, ನೀವು ನಿಲ್ಸಿ ಗಾಡಿನ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ, ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗಿಯಕ್ಕೆ ಹೋದೆ ಫೋರ್ಸ್ ಆಗಿ. ಬಲವಾಗಿ ಇಟ್ಕೊಂಡ್ರು ನೋಡಿ, ಇಲ್ಲಿ ಮಾರ್ಕು 2-3ನೇ ದಿನ ಮಾರ್ಕ್ ಹಂಗೆ ಇದೆ. ಈ ತರದ ಮಾರ್ಕು ನನ್ನ ಬೆನ್ನಲ್ಲಿ 3-4 ಕಡೆಗಳಿದೆ, ಹೊಟ್ಟೆ ಮತ್ತು ಬೆನ್ನಲ್ಲಿದೆ. ಅಂದ್ರೆ 11:15 3 ಗಂಟೆವರೆಗೂ ನನ್ನ ಟ್ರೀಟ್ಮೆಂಟ್ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ವಾಶ್ರೂಮಿಗೆ ಹೋಗ್ತೀನಿ ಅಂದ್ರೆ ಜಾಗ ಇಲ್ಲ. ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿಯಿಂದ ತಗೊಂಡೋಗೋದು, ಕಾಡಿನ ರಸ್ತೆಯಲ್ಲಿ ತಗೊಂಡೋಗೋದು, ಗದ್ದೆ ನಡುವೆ ತಗೊಂಡೋಗೋದು. ದಾಂಡಿಗಿರಿದ್ದೀರಿ ನೀವು, ಒಂದು ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಜನ ಇದ್ದಾವ ಅವನು. ಒಬ್ಬ ಚಿದಂಬರ್ ಅಂತ ರಾಮದುರ್ಗದ ಡಿವೈಎಸ್ಪಿ, ಗಂಗಾಧರ್ ಅಂತ ಮಾರ್ಕೆಟ್ನ ಎಸಿಪಿ, ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರಿನ PSI. ಇವರುಗಳದ್ದು ಫೋನ್ ನಲ್ಲಿ ನಿಗೂಢ ಒಬ್ಬೊಬ್ರು ನಿಲ್ಲಿಸ್ಕೊಳ್ಳೋದು, ಅಲ್ಲಲ್ಲಿ ಕರ್ಕೊಂಡು ಹೋಗೋದು, ಫೋನ್ ನಲ್ಲಿ ಮಾತಾಡೋದು, 10 ನಿಮಿಷಕ್ಕೂ ಡೈರೆಕ್ಷನ್ ಬರೋದು, ಇದು ನಡೀತಿತ್ತು. ಏನೋ ಸಂಚು ನಡೆಸಿದ್ರು ನನಗೆ ಅನುಮಾನ. ಕಬ್ಬಿನ ಗದ್ದೆ, ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನಮ್ಗೆ ಅನುಮಾನ. ಈ DYSP ಇದ್ದಾರೆ ಅಂದ್ರೆ ಸ್ವಾಭಾವಿಕವಾಗಿ ಅವರು ಏಕವಚನದಲ್ಲಿ ಮಾತಾಡ್ತಾ ಇರ್ತಾರೆ. ಇವ್ರು ಸರ್ 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 ಅಂತಿದ್ರು ಅಂದ್ರೆ ಅದು ಸೀನಿಯರ್ ಆಫೀಸರ್ ಇರಬೇಕು ಅಥವಾ ಮಂತ್ರಿ ಇರಬೇಕು. ನನ್ನೇನಾದ್ರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗ್ಬೇಕಾಗತ್ತೆ ಅಂತ
ಜೋರು ತಳ್ಳಾಟ ನೂಕಾಟ ಜಟಾಪಟಿಯೊಳಗೆ ನಡೀತು. ಅವರು ನನ್ನನ್ನು ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಗಿ ಕಿತ್ಕೊಳಕ್ ಮಾಡಿದ್ರು. ನನಗೆ ಜಗ್ಗಿನನ್ನು ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ. ಈಗ ನಾನು ಹುಷಾರ್, ನನಗೆ ಹೆಂಗ್ ನಡ್ಕೋತೀರಿ ಅಂದ್ರೆ ನೀವು ಬೇರೆಯವ್ರಿಗೆ ಹೆಂಗ್ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರಾವತಾರ ತಾಳಿ ಹಲ್ಲು ಕಡ್ದು ಅವ್ರು ಭಯಗೊಂಡ್ರು. ನಾನು ನಿಮ್ಗೆ ಏನು ಹೇಳೋದು ಅಂದ್ರೆ, ನಾನು ಒಂದು ರೀತಿ ಈ ಕಾಂತಾರದ ದೈವದ ರೀತಿಯಲ್ಲಿ ಕೆಲವೊಮ್ಮೆ ಮೈ ಮೇಲೆ ಆವೇಶದಿಂದನೂ ವರ್ತನೆ ಮಾಡಿದೆ. ಹಂಗಾಗಿ ಫೋನ್ ಕಿತ್ಕೊಳ್ಳೋಕ್ಕಾಗಿಲ್ಲ. ಕೇಳಿದ್ರಲ್ಲ ಬಿಜೆಪಿ ಫೈರ್ ಬ್ರ್ಯಾಂಡ್ ನಾಯಕ ಸಿಟಿ ರವಿ ಅವರ ಮಾತುಗಳನ್ನ. ಪೊಲೀಸರು ಸರ್ಕಾರ ಹೇಗೆಲ್ಲ ಟಾರ್ಚರ್ ಕೊಟ್ರು ಅಂತ ಎಳೆ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ರು. ಸಿಟಿ ರವಿ ಹೇಳಿಕೆ ಕೊಡೋ ಹೊತ್ತಲ್ಲೇ ಬಿಜೆಪಿ ಅವರು ಪೊಲೀಸರು ನಿರ್ಜನ ಪ್ರದೇಶದಲ್ಲಿ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗಿದ್ದ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ. ಬೆಳಗಾವಿ ಪೊಲೀಸರು ನರಕ ತೋರಿಸಿದ್ದಾರೆ ಅನ್ನೋ ಸಿಟಿ ರವಿ ಅವರ ಆರೋಪಕ್ಕೆ ಬಿಜೆಪಿ ಪ್ರಮುಖರು ಒಗ್ಗರಣೆ ಹಾಕಿದ್ರು. ಸರ್ಕಾರದ ಮೇಲೆ ಮುಗಿಬಿದ್ರು. ಬಿಜೆಪಿ ನಾಯಕರ ಮಾತಿಗೆಲ್ಲ ಕಾಂಗ್ರೆಸ್ ಸಚಿವರು ತಿರುಗೇಟನ್ನು ಕೊಟ್ರು. ಪಾರ್ಟಿ ಲೀಡರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ, ಎಲ್ಲರೂ ಪಾರ್ಟಿ ಲೀಡರ್ ಸಪೋರ್ಟ್ ಮಾಡ್ಬೋದು, ಬಟ್ ಖಂಡಿಸ್ಬೇಕಲ್ಲ, ಇದು ಮಾಡೋದು ಸರಿಯಿಲ್ಲ ಅಂತ ಹೇಳ್ಬೇಕಲ್ಲ. ನಾನು ನನ್ನ ಪಾರ್ಟಿಲಿ ಯಾರು ಮಾತಾಡಿದ್ರೆ ಡೆಫಿನೆಟ್ಲಿ ನಾನು ಖಂಡಿಸಿದ್ದೆ. ಇದೇ ಅಶೋಕ್ ಏನು ಹೇಳಿದ್ರು, ಮುನ್ರತ್ನ ವಿಚಾರದಲ್ಲಿ ಏನು ಹೇಳಿದ್ರು, ನನಗೇನಾದ್ರು FSL ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದ್ರು. ಈಸ್ ಸಪೋರ್ಟಿಂಗ್, ಈಸ್ ಎ ಪಾರ್ಟಿ ಟು ಇಟ್. ಅಶೋಕ್ ಈಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್. ಈಗ ಅವ್ರ ಪಾರ್ಟಿಯಲ್ಲಿ ಆಗಿದೆಯಲ್ಲ, ಅವ್ರ ಪಾರ್ಟಿಯಲ್ಲಿ ರೇಪ್ ಕೇಸ್ಗಳೆಲ್ಲ ಆಗಿದೆಯಲ್ಲ, ಹುಬ್ಳಿಯಲ್ಲಾಗಿದೆ, ಬೇರೆ ಬೇರೆ ಕಡೆಯೆಲ್ಲ ಆಗಿದೆ. ಆಮೇಲೆ ರಾಯಚೂರಲ್ಲಿ 25 ಲಕ್ಷ ಲಂಚ ಕೇಳಿ ಒಬ್ಬ PSI ಸತ್ತಿದಾನಲ್ಲ, ಪರಶುರಾಮ್, ಯಾದಗಿರಿಯಲ್ಲಿ, ಅವ್ರ ಮೇಲೆಲ್ಲ ಏನು ಕ್ರಮ ತೆಗೆದುಕೊಳ್ರಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ PA ದುಡ್ಡು ಕೇಳಿ ಅವನು ಆತ್ಮಹತ್ಯೆ ಮಾಡ್ಕೊಂಡಲ್ಲ, ನೀವು ಯಾರು ಕ್ಷಮೆ ಕೇಳಿದ್ರಿ? ಇಲ್ಲ, ಪೊಲೀಸರು ಇಂಡಿಪೆಂಡೆಂಟ್ ಮಾಡಿದ್ದಾರೆ. ಅವ್ರನ್ನ ಅಷ್ಟೆಲ್ಲ ಸುತ್ತಾಕ್ಲಿಕ್ಕೆ ಅದ ಕಾರಣ. ಅವ್ರು ಚೆನ್ನಾಗಿ ಬರೋದ್ರಿಂದ ಅವ್ರನ್ನ ಶಿಫ್ಟ್ ಮಾಡಿ ತೊಂದರೆ ಆಗಬಾರ್ದು ಶಿಫ್ಟ್ ಮಾಡಿದಾರೆ, ಹೊರತಾಗಿ ಬೇರೆ ಉದ್ದೇಶದಿಂದ ಮಾಡಿಲ್ಲ. ನಾನು ಮುಖ್ಯಮಂತ್ರಿಗೂ ಹೇಳ್ತೀನಿ, ಈಗ ಮುಖ್ಯಮಂತ್ರಿದು ಸೇಫ್ಟಿ ಭಾಳ ಇಂಪಾರ್ಟೆಂಟು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸೇಫ್ಟಿನೂ ಮುಖ್ಯ ಅಂತೆ. ಅವ್ರನ್ನೂ ಕರ್ಕೊಂಡೋಗಿ ಎಲ್ಲಾನ ಕ್ವಾರಿಗೆ ಬಿಟ್ಬಿಡ್ರಿ. ಅವ್ರನ್ನ ಕಬ್ಬನ ಗದ್ದೆನೋ ಕಾರಿನೋ ಬಿಟ್ಬಿಡ್ರಿ. ಅವ್ರು ಅಲ್ಲೇ ಇದ್ಕೊಂಡ್ಲಿ. ಅವರು ವಿಧಾನಸೌಧಕ್ಕೆ ಕರ್ಕೊಂಬರ್ರಿ, ಸೇಫ್ಟಿಗೆ ಅವ್ರು ಕರ್ಕೊಂಡೋಗಿ ಕಬ್ಬನ ಗದ್ದೆ ಬಿಟ್ಬಿಡ್ರಿ, ಅಲ್ಲೇ ಇದ್ಕೊಂಡ್ಲಿ. ಅವರು ಸೇಫ್ಟಿ ನಮಗೆ ಮುಖ್ಯಮಂತ್ರಿ, ಸೇಫ್ಟಿ ನಮ್ಗೆ ಬೇಕು. ರಾಜ್ಯಕ್ಕೆ ಅಧಿಪತಿ ಅವರು. ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಇಟ್ ಬಿಕಮ್ಸ್ ಸಬ್ಜುಡಿಸ್. ಅದರಿಂದ ಯಾವ ವಿಚಾರಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ. ಅದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ನಾ ಪ್ರತಿಯೊಬ್ಬ ಹಿರಿಯ BJP ನಾಯಕರಿಗೆ ನಾನು ಇಷ್ಟೇ ಕೇಳಲಿಕ್ಕೆ ಬಸ್ತೀನಿ, ನಿಮ್ಮ ಮೇಲೂ ಕೂಡ ನನಗೊಂದು ಗೌರವ ಇದೆ. ಆದರೆ ನಿಮ್ಮ ಮೇಲೆ ಮನೆಯಲ್ಲಿದ್ದಂಥ ನಮ್ಮ ಅಕ್ಕ ತಂಗಿಯರ ಬಗ್ಗೆ ಯಾರಿಗಾದರೂ ಸಿಟಿ ರವಿ ಈ ಥರ ಮಾತಾಡಿದರೆ ನೀವು ಅದನ್ನು ಸಮರ್ಥನೆ ಮಾಡ್ಕೋತಿದ್ರಾ? ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಿಟಿ ರವಿ ಹೆಬ್ಬಾಳ್ಕರ್ ವಿಷಯದಲ್ಲಿ ಮಾತಿನ ಮಾರಾಮಾರಿ ನಡೆಯುತ್ತಿದೆ. ಇದರ ಮಧ್ಯೆ ಜಗದೀಶ್ ಶೆಟ್ಟರ್ ವಿವಾದಿತ ಹೇಳಿಕೆ ಕೊಟ್ಟರು. ಮಾಜಿ ಮುಖ್ಯಮಂತ್ರಿ, ವಿಧಾನಸಭೆ ಅಧ್ಯಕ್ಷರೂ ಆಗಿದ್ದ ಹಾಲಿ ಬಿಜೆಪಿ ಸಂಸದ ಶೆಟ್ಟರ್ ಸರ್ಕಾರದ ಬಗ್ಗೆ ಅವಾಚ್ಯ ಪದ ಬಳಸಿದ್ರು. ಹೋಮ್ ಮಿನಿಸ್ಟ್ರು ಅವರು ತಮ್ಮದೇ ಆದ ಲೆವೆಲಲ್ಲಿ ಸ್ಟೇಟ್ಮೆಂಟ್ ಕೊಡ್ಕೊತಿರ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಈ ಎಂಜಾಯ್ಡ್ ದ ಪವರ್ 5 ವರ್ಷ ಆಗಿದೆ, ಈಗ 1.5 ವರ್ಷ ಆಯಿತು. ಇನ್ನು ಆದಷ್ಟು 5 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದು ಪ್ರಯತ್ನ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಬಂದಂಥ ಮೂಡಾ ಸ್ಕ್ಯಾಮು ಮತ್ತು ವಾಲ್ಮೀಕಿ ಸ್ಕ್ಯಾಮು ಇದೆಲ್ಲ ಕಾರಣದ ಸಲುವಾಗಿ ಇವತ್ತು ಗೊಂದಲದಲ್ಲಿ, ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ. ಆಗ್ತಿಲ್ಲ ಅಂದರೆ ಇದೊಂದು ಅಸಂಸ್ಕೃತಿ ಪದ ಅಂತ ನಮ್ಮ ಮೇಲೆ ಕೇಸ್ ಹಾಕಬೇಕಲ್ಲ. ಇನ್ನು ಸಿಟಿ ರವಿ ಅವರ ಪತ್ನಿ ಪಲ್ಲವಿ ನ್ಯೂಸ್ 18 ಜೊತೆ ಮಾತಾಡಿದ್ರು. ಸಿಟಿ ರವಿ ಅವರನ್ನ ಕೊಲೆಗಾರ, ಕೊಲೆಗಡುಕ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಕರೀಬೇಕಿತ್ತು? ರವಿ ಅವರು ಹೆಣ್ಣಿನ ಬಗ್ಗೆ ಹಾಗೆ ಮಾತಾಡಲ್ಲ ಅಂತ. ಅದು ಅವ್ರು ಕೊಲೆ ಮಾಡಿದ್ದು ನೋಡಿದಾರಾ? ಅವ್ರು ಯಾಕೆ ಆ ಥರ ವಿಷಯನ ಇಟ್ಕೊಂಡು ಸೆಷನ್ನಲ್ಲಿ ಪ್ರವೋಕ್ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತೇ ಇಲ್ಲ. ಸೊ ಕೊಲೆ ಮಾಡಿದರೆ ತಾನೇ ಅವ್ರ ಇಷ್ಟೊತ್ತಿಗೆಲ್ಲೋ ಒಂದು ಸಾಕ್ಷಿ ತೆಕ್ಕೋಬೋದಲ್ಲ, ಎಲ್ಲರೂ ಪ್ರೂಫ್ ಇರುತ್ತಲ್ಲ ಕೊಲೆ ಮಾಡಿದ್ವಿ. ಒಂದು ಆಕ್ಸಿಡೆಂಟ್ ಸಹಜವಾಗಿ ಆಕ್ಸಿಡೆಂಟ್ ಆಗಿದೆ, ನಾವು ಯಾರೂ ಅದನ್ನು ಬೇಕಂತ ಆಕ್ಸಿಡೆಂಟ್ನ ಯಾರೂ ಮಾಡಲ್ಲ. ಸೊ ಆಕ್ಸಿಡೆಂಟಲ್ಲಿ ಮಾಡ್ಬೇಕಾದ್ರೆ ಡ್ರೈವಿಂಗು ಮಾಡ್ತಲ್ಲ, ಅದನ್ನು ಯಾಕೆ ಪದೇ ಪದೇ ಕೊಲಗಡ್ಕ ಅಂತ ಅವ್ರು ಹೇಳ್ತಾರೆ ನನಗಿವತ್ತು ಅರ್ಥ ಆಗ್ತಾ ಇಲ್ಲ. ಮಾಡ್ದಿರೋ ತಪ್ಪುಗಳನ್ನು ಒಪ್ಕೊಳ ಜಾಯಮಾನನೇ ಅವ್ರದ್ದಲ್ಲ. ಸೊ ಅವ್ರು ಏನಿದ್ರು ನೇರ ನುಡಿ ಇರುತ್ತೆ. ಸೊ ಏನೇ ಮಾತಾಡಿದ್ರು ಒಂದಿಷ್ಟು ಸತ್ಯ ಇಟ್ಕೊಂಡೇ ಮಾತಾಡಿರ್ತಾರೆ. ಸೊ ಅದನ್ನು ಕೆಲವರು ಏನು ಮಾಡೋಕ್ಕಾಗಲ್ಲ ಹೆಂಗೆ ತಗೊಳ್ತಾರೆ ಅಂತ. ಬಟ್ ಯಾಕೆ ಈ ವಿಷಯನ ಸೆಷನಲ್ಲಿ ಅವರು ಸಚಿವರು ಹಂಗೆ ಹೇಳಿದ್ರು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ.
ಸಿಟಿ ರವಿ ಪ್ರಕರಣ ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೌನಕ್ಕೆ ಶರಣಾಗಿದ್ರೆ ಸಿಟಿ ರವಿ ಅಬ್ಬರಿಸ್ತಿದ್ದಾರೆ. ನೋಡೋಣ ಈ ಬೈಗುಳ ರಾಜಕೀಯ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.